ಪುಟಾಣಿಗಳೇ ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂತೂ ಕತೆ ಹೇಳಲಿಕ್ಕೆ ಬಂದೇ ಬಿಟ್ಟು. ನೀವು ಕತೆ ಕೇಳಲಿಕ್ಕೆ ರೆಡಿಯಾಗಿದ್ದೀರಾ? ಕೇಳಿ. ಇವತ್ತಿನ ಕತೆ ಇಂಥದ್ದು ಅಂತ ಯಾರೂ ಕಮೆಂಟ್ ಹಾಕಿಲ್ವಲ್ಲ, ಯಾಕೆ ಹಾಕಬೇಕು? ಇಂಥ ಕತೆ ಅಂದರೆ ನಾನು ಅಂಥ ಕತೆಗೆ ರೆಡಿಯಾಗಿ ಬರ್ತೀನಿ. ಸರಿ, ಒಂದು ಕತೆ ಹೇಳ್ತೀನಿ. ಮ್ಯಾಜಿಕ್ ಬಾಳೆ ಮರ ಇವತ್ತಿನ ಕತೆ. ಸರಿ, ಶುರು ಮಾಡೋಣ. ಒಂದು ಊರಿನಲ್ಲಿ ರಾಮು, ಚಂದ್ರು ಇಬ್ಬರು ಸ್ನೇಹಿತರು ಇರ್ತಾರೆ. ಅವರ ಮನೆಯಲ್ಲಿ ಅವರ ತಾಯಿ, ಅವ್ರ ಅಜ್ಜಿನೂ ಕೂಡ ಇರ್ತಾರೆ. ಯಾರು? ರಾಮು ತಾಯಿ, ಅಜ್ಜಿ ಇಬ್ಬರು ಇರ್ತಾರೆ. ರಾಮು ಅಜ್ಜಿ ಚಂದ್ರನ ಉದ್ದೇಶಿಸಿ ರಾಮು ತಾಯಿಗೆ ಬೈತಾಳೆ. ಮಗುಗೆ ಹೊಟ್ಟೆ ತುಂಬ ಕೊಡಬಾರ್ದಾ? ಮಗು ಹೆಂಗಿದೆ ನೋಡು, ಕಡ್ಡಿ ಕಂಡಗೆ, ಚೆನ್ನಾಗಿ ನೋಡ್ಕೊ ಮಗುನ, ಹೊಟ್ಟೆ ಉರಿಯೋದಿಲ್ಲ ನಿನಗೆ ಅಂತ ಮಗಳಿಗೆ ಬೈತಾಳೆ. ಅದಕ್ಕೆ ಮಗಳಂತಾಳೆ ಅಂದರೆ ರಾಮು ತಾಯಿ, ನಾನು ಎಲ್ಲನೂ ಕೊಡ್ತೀನಮ್ಮ, ನಾನೇನಮ್ಮ ಮಾಡಲಿ, ದಪ್ಪ ಆಗಲ್ಲ. ಊಟಕ್ಕೆ ಹೊಟ್ಟೆ ತುಂಬ ತಿನ್ನಿಸ್ತೀನಿ, ಹಣ್ಣುಗಳು ಕೊಡ್ತೀನಿ, ಹಾಲು ಕೊಡ್ತೀನಿ, ಮೊಸರು ಕೊಡ್ತೀನಿ, ಬೆಣ್ಣೆ ಹಾಕ್ತೀನಿ, ತುಪ್ಪ ಕೊಡ್ತೀನಿ, ಅವನಿಗೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ದೀನಿ, ದಪ್ಪ ಆಗಲ್ಲ, ನಾನೇನಮ್ಮ ಮಾಡಲಿ ಅಂತ ಅವ್ರ ತಾಯಿಗೆ ಹೇಳ್ತಾಳೆ. ಸರಿ, ಅಜ್ಜಿ ಅಂತಾಳೆ, ಅವ್ರ ತಾತನಾಗಿ ಅವನು ರಾಮು, ನಾವೇನು ಮಾಡೋಕ್ಕಾಗುತ್ತೆ ಬಿಡು, ನಿಮ್ಮ ಅಪ್ಪನಿಗೆ ಸಣ್ಣತ್ಗೆ ಉದ್ದಕ್ಕಿದ್ದ ಅಂತ ಹೇಳಿ ಸುಮ್ಮನ್ಗಾಯ್ತಾರೆ. ಸರಿ, ಸಂಜೆ ಆಯಿತು. ರಾಮು ಮತ್ತು ಚಂದ್ರು ಇಬ್ಬರು ಚೆಂಡು ತಗೊಂಡು ಮೈದಾನಕ್ಕೆ ಆಟ ಆಡೋಕೆ ಹೋಗ್ತಾರೆ. ಯಾರ್ಯಾರು? ರಾಮು ಆಲಿಯಾಸ್ ಕಡ್ಡಿ ರಾಮು ಮತ್ತು ಚಂದ್ರು. ಕಡ್ಡಿ ರಾಮು ಅಂದರೆ ಸಣ್ಣದಕ್ಕಿರ್ತಾನಲ್ಲ, ಅದಕ್ಕೆ ಅವನಿಗೆ ಟೈಟ್ಲು ಕಡ್ಡಿ ಅಂತ. ಕಡ್ಡಿ ರಾಮು ಮತ್ತು ಚಂದ್ರು ಇಬ್ಬರು ಚೆಂಡು ತಗೊಂಡು ಮೈದಾನಕ್ಕೆ ಆಟ ಆಡೋಕೆ ಹೋಗ್ತಾರೆ. ಅಲ್ಲಿ ಇಬ್ಬರು ದಡಿನವ್ರು ಇರ್ತಾರೆ, ದಪ್ಪ ಇಬ್ಬರು, ಅವರಿಬ್ಬರು ಫ್ರೆಂಡ್ಗಳು. ಇವರು ಆಟ ಆಡೋಕೆ ಹೋಗಿದ್ರಲ್ಲ ಚೆಂಡು ಎತ್ಕೊಂಡು, ಆ ಚೆಂಡನ್ನು ಕಿತ್ಕೊಂಡು ತಾವು ಆಟ ಆಡೋಕೆ ಏರಿಕತ್ತಾರೆ. ಇವರಿಬ್ಬರಿಗೂ ಚೆಂಡಾಗಿ ಕೊಡೋಲ್ಲ. ಕೇಳಿದ್ರೆ ಹೊಡೆಯಕ್ಕೆ ಬರ್ತಾರೆ. ಏನು ಮಾಡೋಕ್ಕದ್ದು? ಇವನ ಕೈಲಿ ಎದುರ್ಸೋಕೆ ಆಯ್ತಾ ಇಲ್ಲ. ಯಾರ ಕೈಲಿ? ರಾಮು ಕೈಲಿ. ಇವನೇ ಮೊದಲಿಗೆ ಕಡ್ಡಿ ರಾಮು ಆ ಗಡಮರನ್ನ ಎದುರ್ಸೋಕ್ಕಾಗಲ್ಲ. ಹಾಗಾಗಿ ಇವೇನು ಮಾಡ್ತಾನೆ, ಚಂದ್ರು ಎಚ್ಚರಿಸ್ಕೊತಾನೆ, ಇವ್ರನ್ನ ಬಾಲ್ ಕೇಳಕ್ಕೆ ಹೋದರೆ ನಾವಿಬ್ರಿಗೆ ಹೊಡೆದಾಕ್ಬಿಡ್ತಾರೆ ಇವರು ಅಂತ ತಿಳ್ಕೊಂಡು ರಾಮನ ಹೇಳ್ಕೊಂಡು, ಏಯ್ ಬಾರೋ, ಹೊಸ ಬಾಲ್ ತಗೊಂಡ್ರೆ ಆಯಿತು, ಬಾರೋ ಬಾ, ಅವ್ರನ್ನ ಕೇಳೋಕ್ಕಾಗಲ್ಲ, ಕೇಳಿದ್ರೆ ಕೊಡೋದಿಲ್ಲ, ಹೊಡಿತಾರೆ, ಬಾ ಅಂದ್ಬಿಟ್ಟು ಹೇಳಿ ಹೇಳ್ಕೊಂಡು ಮನೆ ಕಡೆ ಹೊಂಟ್ತಾನೆ. ಹೋಗ್ಬೇಕಾದ್ರೆ ಅಲ್ಲೊಂದು ಕೊಳ ಇರ್ತದೆ, ನೀರಿನ ಕೊಳ. ಕೊಳದಲ್ಲಿ ನೀರು ಇರ್ತದೆ. ಕೊಳದ ತವ ಕೂತ್ಕೊಂಡು ರಾಮು ಏನು ಮಾಡ್ತಾನೆ, ಒಂದೊಂದೇ ಕಲ್ಲು, ಅವನ ಬಿಂಬ ಕೆಳಗಡೆ ಕಾಣುತ್ತೆಲ್ಲ, ಮೇಲ್ಗಡೆ ಕೂತಿರೋ ಕೆಳಗಡೆ ಬಿಂಬ ಕಾಣುತ್ತೆ. ಒಂದೊಂದೇ ಕಲ್ಲನ್ನ ನೀರಿಗೆ ಇಟ್ಕೊಂಡು ಅವನು ಬೇಜಾರಿಂದ ಪಾಪ ಇಡ್ತಾ ಇರ್ತಾನೆ. ಅಂತಿತ್ತು. ಟೈಮ್ ಆಯಿತು, ಮುಸ್ಸಂಜೆ ಟೈಮ್ ಆಯಿತು. ಚಂದ್ರು ಬಾರೋ ಹೋಗೋಣ ಮನೆಗೆ, ಸಂಜೆ ಆಯಿತು ಅಂತ ಕರೀತಾನೆ. ಯಾರನ್ನ? ರಾಮುನ. ರಾಮು ಏನಂತಾನೆ, ಬರಲ್ಲ ಹೋಗೋ, ನನಗೆ ಬೇಜಾರಾಗಿದೆ, ಚೆಂಡು ಅವರು ದಡಿನವ್ರು ಕಿತ್ಕೊಂಡ್ರು, ನಾನು ಇಷ್ಟೊತ್ತಿಗೆ ಬರಲ್ಲ, ಹೋಗೋ ನೀನು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆಗ ಚಂದ್ರು ವಿಧಿ ಇಲ್ಲದೇ ಮನೆಗೆ ಹೋಗ್ತಾನೆ. ರಾಮು ಒಬ್ಬನೇ ಕೊಳತ್ತ ಕೂತಿರ್ತಾನೆ. ಅಂತಿಂತು ಸಂಜೆ ಆಯಿತು, ಕತ್ಲೆ ಆಯಿತು. ಒಬ್ಬನೇ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಬಾಳೆ ಮರ ಮಿನಿಮಿನಿಯ ಅಂತ ಮಿಂಚ್ತಾ ಇರ್ತದೆ. ಸರಿ, ಈ ರಾಮನ ನೋಡ್ಬಿಟ್ಟು ಬಾಳೆ ಮರ ಮಾತನಾಡುತ್ತೆ. ಏನಪ್ಪ, ಯಾಕೆ ಬೇಜಾರಲ್ಲಿದೆಯಾ? ನಿನ್ನ ಕಷ್ಟನ ನಾನು ಪರಿಹಾರ ಮಾಡ್ತೀನಿ, ಬಾ ಅಂತ ಕರೀತದೆ. ರಾಮು ಅಂತಾನೆ, ನೀನು ಬಾಳೆ ಮರ, ನೀನು ನನಗೇನು ಕಷ್ಟ ಮಾಡದೈತೆ, ಪರಿಹಾರ ಮಾಡ್ತೀಯ ಕಷ್ಟನ ಅಂತ ರಾಮು ಅಂತಾನೆ. ಇಲ್ಲಪ್ಪ, ನಾನು ನಿನಗೆ ಸಹಾಯ ಮಾಡಬಲ್ಲೆ, ಬಾ ಅಂತ ಕೇಳುತ್ತೆ ಮರ. ಸರಿ, ಇವನು ಹತ್ರಕ್ಕೆ ಹೋಗ್ತಾ ಇದ್ದಾಗಲೇ ಬಾಳೆ ಮರ, ಬಾಳೆಗೊನೆ ಎಲ್ಲ ಪಳ 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 ಅಂತ ಮಿಂಚ್ತಾ ಇರ್ತವೆ. ಆಗ ನನ್ನ ಹತ್ರ ಇರೋದು ಒಂದು ಗೊನೆಯಲ್ಲಿ ಒಂದು ಬಾಳೆಹಣ್ಣ ಕಿತ್ಕೊಂಡು ತಿನ್ನು, ನಿನಗೆ ಗೊತ್ತಾಗುತ್ತೆ ಅಂತ ಬಾಳೆ ಮರ ಹೇಳುತ್ತೆ. ಸರಿ,
ರಾಮ ಏನು ಮಾಡ್ತಾನೆ, ಹಾಗೆ ಮಾಡ್ತಾನೆ, ಒಂದು ಬಾಳೆಹಣ್ಣು ಕಿತ್ಕೋತಾನೆ, ತಿಂತಾನೆ. ತಿಂತಾ ಇದ್ದರೆ ದಪ್ಪತ್ಗ ಉದ್ದಕ್ಕಾಗೋಯ್ತಾನೆ, ದಪ್ಪದಾಗಿ ಉದ್ದಕ್ಕಾಗೋಯ್ತಾನೆ. ಸರಿ, ಈಗ ನನಗೆ ನೀನೊಂದು ಸಹಾಯ ಮಾಡಬೇಕು ಅಂತ ಬಾಳೆ ಮರ ಕೇಳುತ್ತೆ. ನಾನು ನಿನಗೇನು ಸಹಾಯ ಮಾಡಬೇಕು ಹೇಳು, ಮಾಡಬಲ್ಲೆ ನಾನು ಸಹಾಯ. ಏನು ಮಾಡಬೇಕು? ಅಲ್ಲಿ ಬಿದ್ದಿರೋ ಮಡಕೆ ತಗೋ, ಕೊಳದಲ್ಲಿ ಒಂದು ಬಿಂದಿಗೆ ನೀರು ತಂದು ನನಗೆ ಯಾಕು ಅಂತ ಕೇಳ್ಕೊಳುತ್ತೆ. ಅಷ್ಟೇನಾ? ಮಾಡ್ತೀನಿ, ಈಗೋ ತಂದೆ ಅಂದ್ಬಿಟ್ಟು ಹೇಳಿ ಒಂದು ಮಡಕೆ ತಗೊಂಡೋಗಿ ಕೊಳಕ್ಕೆ ಹೋಗಿ ಅಲ್ಲಿ ನೀರು ತಗೊಬಂದು ಬಾಳೆ ಬುಡಕ್ಕೆ ಹಾಕ್ತದೆ. ಹಾಕಿದ ತಕ್ಷಣ ಆ ಬಾಳೆ ಮರದಿಂದ ಒಂದು ಆತ್ಮ ಥರ ಮೇಲ್ಗಡೆಗೆ ಹೊಂಟೋಯ್ತ ಮಾಯಾವಿ. ಆವಾಗ ಇವನಿಗೆ ನೋಡ್ತಾನೆ, ಹೆಂಗೇನೋ ಓದಾಗಾಯ್ತು ಮಿಂಚಿನಾಗೆ. ಸರಿ, ನಡೆದ ವಿಚಾರನ ಮನೆಗೆ ಬರ್ತಾನೆ. ಮನೆಗೆ ಬರ್ತಾ ಇದ್ದಾಗಲೇ ಅಜ್ಜಿಗೂ ಅವ್ರ ತಾಯಿಗೂ ನಮ್ಮ ರಾಮುನೇ ಅಲ್ಲ ಅಂತ ತಿಳ್ಕೊಂಡು, ಏನು ಈ ಪಟ್ಟದ ಇಷ್ಟುದಾಗೋನಲ್ಲ ರಾಮು ಅಂದ್ಬಿಟ್ಟು ಹೇಳಿ ಅವ್ರಿಗೂ ಸಂತೋಷ ಆಗುತ್ತೆ. ಆಗ ಅಲ್ಲಿ ನಡೀತಲ್ಲ, ಹೀಗೆ ಒಂದು ಬಾಳೆ ಮರ ನನ್ನ ಕರೀತು, ಸರಿ ನಿನ್ನ ಕಷ್ಟನ ನಾನು ಪರಿಹಾರ ಮಾಡ್ತೀನಿ, ನನಗೊಂದು ಸಹಾಯ ಮಾಡು ಅಂತ ಕೇಳ್ತು. ಹಂಗೇ ನಾನೊಂದು ಅಲ್ಲೊಂದು ಬಾಳೆಹಣ್ಣು ಕಿತ್ಕೊ ತಿಂದು ಹಿಂಗೆ ದಪ್ಪತ್ಗೆ ಉದ್ದಕ್ಕಾಗೋದಮ್ಮ. ಮತ್ತು ಅದು ಒಂದು ಬಿದ್ದಿಗೆ ನೀರು ಕೇಳ್ತು, ತಂದು ಬುಡಕ್ಕೆ ಹಾಕ್ದು. ಒಂದು ಪವರು, ಮಾಯದ ಪವರು ಹೊಂಟೋಗ್ಬಿಡ್ತು ಮೇಲಕ್ಕೆ ಹಾರ್ಕೊಂಡು ಅಂತ ಹೇಳೋದ ವಿಚಾರನ ರಾಮು ಹೇಳ್ತಾನೆ. ಅದಕ್ಕೆ ಅವ್ರ ಅಜ್ಜಿ ಹೇಳುತ್ತೆ, ಹೌದಪ್ಪ, ಆ ಬಾಳೆ ಮರ ಇದುವರೆಗೂ ಶಾಪಗ್ರಸ್ತವಾಗಿತ್ತು. ಈಗ ನೀನು ನೀರು ಹಾಕ್ದಲ್ಲ, ಅದಕ್ಕೆ ಮೋಕ್ಷ ಸಿಕ್ತು, ಅದು ಆತ್ಮ ಬೇರೆ ಕಡೆ ಹೊಂಟೋಯ್ತು ಅಂತ ಅಜ್ಜಿ ಹೇಳುತ್ತೆ. ಈಗೇನಾಗಿದ್ದಾನೆ, ಕಡ್ಡಿ ಚಂದ್ರು ಅಲ್ಲ, ಪೈಲ್ಮಾನ್ ಚಂದ್ರು. ಕತೆ ಚೆನ್ನಾಗಿತ್ತಾ? ಸಾಲ್ಟ್ ಕತೆಗಳು ಅಡ್ಜಸ್ಟ್ ಮಾಡ್ಕೋಬೇಕು, ಸಣ್ಣ ಕತೆಗಳು. ಸರಿ, ಈ ಕತೆ ನಿಮಗೆ ಎಷ್ಟು ಮಟ್ಟಿಗೆ ಹಿಡಿಸ್ತು? ನೀವೇನು ಮಾಡಬೇಕೀಗ? ಮುಂದಿನ ಕತೆ ಇಂಥ ಕತೆನೇ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಾನು ಮುಂದೋರ ಬರ್ತೀನಿ, ಇಲ್ಲ ನನ್ನ ಕತೆಗೆ ರೆಡಿ ಆಗಲ್ಲ. ಆಯಿತಾ ಪುಟಾಣಿಗಳೇ? ಇಂಥ ಕತೆ ಬೇಕು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ರೆಡಿಯಾಗಿ ಬಂದೇ ಬರ್ತೀನಿ. ಓಕೆ, ಅಲ್ಲಿವರೆಗೂ ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್.